ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇದು ಇವತ್ತಿನ ವ್ಲಾಗ್ ಬಂದು ಯುಗಾದಿ ಹಬ್ಬದ ಹಿಂದಿನ ದಿನ ನಾವು ಮನೆ ಕೆಲಸ ಅಂದರೆ ಶುಂಠಿ ಹಾಕೋದಿತ್ತು. ಸೊ ಆವತ್ತಿನ ವ್ಲಾಗ್ ಆಗಿರುತ್ತೆ. ನಾವು ಯಾವ ರೀತಿ ಶುಂಠಿ ಹಾಕಿದ್ವಿ, ಮನೆಯಲ್ಲಿ ಏನೇನೆಲ್ಲ ಕೆಲಸ ಇತ್ತು, ಹಾಗೆ ಆವತ್ತಿನ ದಿನ ಯಾವ ರೀತಿ ಮುಗೀತು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬೆಳಗ್ಗೆನೇ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ 6 ಗಂಟೆ 6:40 ಆಗಿದೆ. ಸೊ ಈ ಟೈಮ್ನಲ್ಲಿ ನಾವು ಶುಂಠಿ ಹಾಕೋಗಿನ್ನ ಮುಂಚೆ ನಮ್ಮ ಮನೆಯಲ್ಲಿ ಏನು ಮಾಡ್ತೀವಿ ಅಂದರೆ, ಹೊಲಕ್ಕೆ ಶುಂಠಿ ತಗೊಂಡೋದಾಗ ಅರಿಶಿನ, ಕುಂಕುಮ, ಊದುಗಡ್ಡಿ, ವಿಭೂತಿ, ತೆಂಗಿನಕಾಯಿ, ಹೂವು ಎಲ್ಲ ಇಟ್ಟು ಪೂಜೆ ಮಾಡಿನೇ ಸ್ಟಾರ್ಟ್ ಮಾಡೋದು. ಸೊ ಅದಕ್ಕೋಸ್ಕರ ಪೂಜೆ ಸಾಮಾನು ಏನಿದೆ ಎಲ್ಲ ತೊಗೊಳ್ತಾ ಇದ್ದಾರೆ. ಹಾಗೆಯೇ ನನ್ನ ಮಗ ಎಲ್ರಿಗೂ ಕೂಡ ರಜಾ ಇತ್ತು. ಎಲ್ಲರೂ ಕೂಡ ಹೆಲ್ಪಿಗೆ ಅಂತ ಹೋಗ್ತಾಯಿದ್ರು ಹೊಲ್ದ ಹತ್ರ. ಬೆಳಗ್ಗೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಏನೇ ಬೆಳಗಿನ ಟೈಮ್ ಆಲ್ರೆಡಿ 6:40 ಆಗಿದೆ. ಅಷ್ಟರಲ್ಲೇ ನಾವು ಸ್ವಲ್ಪ ಕೆಲಸ ಇರೋದ್ರಿಂದ, ಹೊಲದಲ್ಲಿ ಕೆಲಸ ಮಾಡಬೇಕಾಗಿರೋದ್ರಿಂದ ಕೊಟ್ಟಿಗೆ ಕೆಲಸ ಏನಿದೆ ಅದೆಲ್ಲ ಫಾಸ್ಟಾಗೆಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ. ನೋಡ್ತಾ ಇರ್ಬೋದು. ಡೈಲಿ ನಾವು ಕೊಟ್ಟಿಗೆ ಕೆಲಸ ಎಲ್ಲ ಮುಗಿಯೋ ಅಷ್ಟರೊಳಗೆ ಒಂದು 9:30, 10 ಗಂಟೆ, 11 ಗಂಟೆ ತನಕನೂ ಕ್ಲೀನ್ ಮಾಡ್ತಾಯಿದ್ವಿ. ಬಟ್ ಇವತ್ತು ಏನಂದರೆ 6:30ಗೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀವಿ. ನೋಡಿ, ಆಲ್ರೆಡಿ ನೋಡ್ತಾ ಇರ್ಬೋದು, ಎಲ್ಲ ಕಡೆನೂ ಕ್ಲೀನ್ ಮಾಡಾಗಿದೆ. ಸೂರ್ಯ ಇನ್ನೂ ಸರಿಯಾಗಿ ಬಂದಿಲ್ಲ. ಆಲ್ರೆಡಿ ನಮ್ಮ ಭಾವ ಕೂಡ ಬಂದಿದ್ದರು ಸಪೋರ್ಟ್ ಮಾಡಲಿಕ್ಕೆ ಅಂತ. ಮನೆ ತುಂಬ ಗಲೀಜಾಗಿದೆ. ಇದ್ರ ಮಧ್ಯೆ ಆಳುಗಳು ಬರ್ತಾರಲ್ವ, ಸೊ ಶುಂಠಿ ಹಾಕಲಿಕ್ಕೆ ಅವ್ರಿಗೆಲ್ಲ ತಿಂಡಿ ಕೂಡ ರೆಡಿ ಮಾಡಬೇಕಾಗಿತ್ತು. ಇನ್ನೂ ಸ್ವಲ್ಪ ಜನ ಎದ್ದೇ ಇಲ್ಲ, ಮಲಗೇ ಇದ್ದಾರೆ. ಹಾಗೆ ನಮ್ಮ ಅಕ್ಕ ಕೂಡ ಬಂದಿದ್ದರು. ಅಕ್ಕನ ಪಾಪು ಕೂಡ ಬಂದಿತ್ತು. ಪಾಪುಗೆ ಮಲಗಿದ್ದಾರೆ ಆಲ್ರೆಡಿ. ಅಕ್ಕ ಕೂಡ ಮಲಗಿದ್ದಾರೆ, ಪಾಪು ಕೂಡ ತೊಟ್ಲಲ್ಲಿ ಮಲಗಿದೆ. ಸೊ ತುಂಬ ಗಲೀಜಾಗಿದೆ ಮನೆ. ಆದರೂ ಕೂಡ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಮುಖ ತೋರಿಸೋಕ್ಕಾಗಲಿಲ್ಲ, ಬಟ್ ಪಾಪನ ಕಾಲನ್ನಷ್ಟೇ ತೋರಿಸ್ತಾ ಇದೆ. ಚಿಕ್ಕ ಮಕ್ಕಳು ಕಾಲುಗಳು ಎಷ್ಟು ಚೆನ್ನಾಗಿರುತ್ತಲ್ಲ, ಮಕ್ಕಳು ಕಾಲುಗಳು ನೋಡಲಿಕ್ಕೆ ಒಂದು ಪುಣ್ಯ ಮಾಡಿರಬೇಕು. ಆ ಥರ ಕಾಲು ನೋಡಬೇಕು ಅಂತ ಎಷ್ಟೋ ಜನ ತಾಯಂದರು ಬೇಡ್ಕೊಂಡಿರೋದು ಉಂಟು. ಅದೃಷ್ಟ ಪಡ್ಕೊಂಡು ಬಂದಿರಬೇಕಲ್ವ. ಈಗ ಟೈಮ್ ಬಂದು 6:40. ಸೊ 6:40ರಲ್ಲಿ ನಮ್ಮ ಅಮ್ಮ ಕೂಡ ಬಂದಿದ್ದರು ಪಾಪುನ ಕರ್ಕೊಂಡು. ಹಂಗಾಗಿ ಅಮ್ಮ ತರಕಾರಿ ಪಲಾವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ತರಕಾರಿ ಏನಿದೆ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊತಾ ಇದ್ದಾರೆ. ಹಸಿ ಬಟಾಣಿ ಇರೋದ್ರಿಂದ ನಾವು ಅಂದ್ಕೊಂಡ್ವಿ ವೆಜಿಟೇಬಲ್ ಪಲಾವ್ ಮಾಡೋಣ. ಎಲ್ರಿಗೂ ಕೂಡ ವೆಜಿಟೇಬಲ್ ಪಲಾವ್ ಮಾಡಿ ಜೊತೆಗೆ ಮೊಸರು ಬಜ್ಜಿ ಮತ್ತು ಕಾಯಿ ಚಟ್ನಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾವು ತರಕಾರಿನ ಹೆಚ್ಚಿ ರೆಡಿ ಮಾಡ್ಕೊತಾ ಇದ್ದೀವಿ. ಹಿಂದಿನ ದಿನವೇ ನಮ್ಮ ಯಜಮಾನ್ರು ತರಕಾರಿ ಎಲ್ಲ ತಂದಿದ್ದರಿಂದ ಹೆಚ್ಚಿ ಎಲ್ಲ ರೆಡಿ ಮಾಡಿ ತಂದುಕೊಟ್ರು ಅಮ್ಮ. ಈಗ ನಾನು ಗ್ಯಾಸ್ನಲ್ಲಿ ಬೇಡ, ಒಲೆನಲ್ಲೇ ಮಾಡೋಣ ಅಂತ ಎಲ್ಲ ಆಚೆ ಒಲೆ ಇಟ್ಕೊಂಡಿದ್ದೀವಿ ನಾವು. ಅಂದರೆ ಇದು ಧರ್ಮಸ್ಥಳ ಸಂಘದ ಕಡೆಯಿಂದ ಕೊಟ್ಟಿರೋವಂಥ ಒಂದು ಒಲೆ. ಇದು ಚಿಕ್ಕ ಸೌದೆಗಳನ್ನ ಹಾಕಿದ್ರೆ ಸಾಕು, ನೀಟಾಗಿ ಉರಿಯುತ್ತೆ. ಸೊ ಅದಕ್ಕೋಸ್ಕರ ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ. ಈಗ ಒಂದು ಪಾತ್ರೆನೇ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದರೆ ಒಂದು 10ರಿಂದ 15 ಜನಕ್ಕಾಗುವಷ್ಟು ಟಿಫನ್ ಮಾಡ್ತಾಯಿದ್ದೀನಿ ನಾನು. 10ರಿಂದ 15 ಜನಕ್ಕೆ ನಾವು ಟಿಫನ್ ಮಾಡ್ತಾಯಿದ್ದೀವಿ ಅಂದರೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಲ್ವ. ಸೊ ಅದಕ್ಕೋಸ್ಕರ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕಲಿಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಪಲಾವ್ ಎಲೆ, ಹಾಗೆ ಚಕ್ಕೆ, ಮರಾಠಿ ಮೊಗ್ಗು, ಲವಂಗ, ಮೆಣಸು, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ ನಂತರ ನಾನು ಸ್ವಲ್ಪ ಅದು ಚಿಟಪಟ ಅನ್ನಲಿಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಟೈಮ್ ಬಿಡಬೇಕು. ಆವಾಗ ಅದು ಏನಿರುತ್ತೆ, ನಾವು ಪಲಾವ್ ಎಲೆ ಎಲ್ಲ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಎಣ್ಣೆನೆಲ್ಲ ಫ್ರೈ ಆದಾಗ ಒಂದು ಫ್ಲೇವರ್ ಬರುತ್ತೆ. ಆ ಫ್ಲೇವರ್ ಇಡೀ ಮನೆಯನ್ನು ಆವರಿಸ್ಕೊಂಡ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ದಪ್ಪ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಅಂತೀವಲ್ವ, ಸೊ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಹೊಂಬಣ್ಣ ಬರೋ ತನಕನೂ ನಾವು ಫ್ರೈ ಮಾಡ್ಕೊಬೇಕು. ಹೊಂಬಣ್ಣ ಬಂದ ನಂತರನೇ ನಾವು ಬಾಕಿ ಐಟಮ್ಸ್ ಏನಿರುತ್ತೆ ಅದೆಲ್ಲ ಹಾಕ್ಕೊಬೇಕು. ನಾವು ಸಡನ್ಲಿ ಒಂದು ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗದೆ ನಾವು ಉಳಿದಿರೋಂಥ ವೆಜಿಟೇಬಲ್ಸ್ ಹಾಕಿದರೆ ಅದು ಅರ್ಧಂಬರ್ಧ ಬೆಂದಂಗೆ ಆಗುತ್ತೆ. ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಅದು ಫ್ರೈ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಹೊಲ್ದ ಹತ್ರಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಪಲಾವ್ ಮಾಡಲಿಕ್ಕೆ ಯಾರಿಗೆ ಗೊತ್ತಿರಲ್ಲ ಹೇಳಿ. ಹಾಗಾಗಿ ನಾನು ಡೀಪಾಗಿ ಏನು ತೋರಿಸ್ತಾ ಇಲ್ಲ. ಹೊಲ್ದ ಹತ್ರ ಟಿಫನ್ ಮಾಡ್ಕೊಂಡು ಹೋಗೋಕ್ಕಿಂತ ಮುಂಚೆ ಟಿಫನ್ ಮಾಡಿಟ್ಟು ಟೀ ಮಾಡ್ಕೊಂಡು ಬಂದಿದ್ದೀನಿ ಹಾಳಿಗೆಲ್ಲರಿಗೂ. ನೋಡ್ತಾ ಇರ್ಬೋದು, ನಮ್ಮ ಯಜಮಾನ್ರು ಮುಖದಲ್ಲಿ ಬೆವರು ಇಳಿದು ಹೋಗ್ತಾ ಇದೆ. ಅವರೊಬ್ಬರು ಮುಖದಲ್ಲಿ ಅಂತಲ್ಲ, ಅಲ್ಲಿ ಕೆಲಸ ಮಾಡೋರು ಎಲ್ಲರ ಬಾಡಿನಲ್ಲೂ ಬೆವರು ಬರ್ತಾಯಿತ್ತು. ಯಾಕಂದರೆ ಅಂಥ ಕೆಲಸ ಇರುತ್ತೆ ಇಲ್ಲಿ. ಯಾಕಂದರೆ ಒಂದು
ಶುಂಠಿ ಹಾಕೋದು ಅಂದರೆ ಸಾಮಾನ್ಯದ ಕೆಲಸ ಅಲ್ಲ. ನನ್ನ ಮಗ ಕೂಡ ಗೊಬ್ಬರ ಹಾಕಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಇನ್ನೂ ಸ್ವಲ್ಪ ಜನ ಆ ಕಡೆ ಶುಂಠಿ ಹಾಕ್ತಾಯಿದ್ದಾರೆ, ಈ ಕಡೆ ಕುಕ್ಕೋದು ಅಂದರೆ ಶುಂಠಿ ಹಾಕೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ ಅಂದರೆ ತೂತ ಕುಕ್ಕೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೆ. ನಾನು ಕೂಡ ಕುಕ್ಕಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೋಗಿದ್ನಲ್ವ. ಸೊ ಈ ರೀತಿ ನಾವು ಗುದ್ಲಿ ಮತ್ತು ಪಿಕಾಸಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಬೆವ್ರು ಕಾಮನಾಗಿ ಬರೋದೆ. ಸೊ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಈ ಥರ ಕುಕ್ಕಿದ ನಂತರ ಆ ಗುಂಡಿ ತೂತ ಏನು ಮಾಡ್ತಾಯಿದ್ದೀವಿ ನಾವು ಗುಂಡಿನ ಅದರೊಳಗಡೆ ಶುಂಠಿ ಹಾಕಿ ಅದ್ರ ಮೇಲೆ ಗೊಬ್ಬರ ನಾವು ಬೆರೆಸ್ಕೊಂಡಂಥ ಗೊಬ್ಬರಗಳೆಲ್ಲನ ಹಾಕ್ಕೊಂಡು ಮಣ್ಣು ಮುಚ್ಕೊಂಡು ಅದ್ರ ಮೇಲೆ ತರ್ಗು ಅಥವಾ ಏನಾದರೂ ಮುಚ್ಚಬೇಕು ಮೇಲ್ಗಡೆ. ಅಂದರೆ ಸೂರ್ಯನ ಕಿರಣಗಳೇನಿರುತ್ತೆ ಅದು ಸ್ಟ್ರೈಟ್ ಅದ್ರ ಮೇಲೆ ಬಿದ್ದರೆ ಮೊಳಕೆ ಹೊಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಸಪೋರ್ಟಿಗೆ ಅಂದರೆ ನೆರಳು ಥರ ಅದ್ರ ಮೇಲೆ ಏನಾದರೂ ಮುಚ್ಕೊಂಬರ್ಬೇಕು, ಆವಾಗ ಚೆನ್ನಾಗಿರುತ್ತೆ. ಸೊ ನಾನು ಆವಾಗಲೇ ತೋರಿಸ್ದೆ, ನಾನು ಕಾಯಿ ಹೂವು ಎಲ್ಲ ಏನಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಭೂಮಿ ಪೂಜೆ ಮಾಡಲಿಕ್ಕೆ. ನೋಡ್ತಾ ಇರ್ಬೋದು ಇಲ್ಲಿ ಭೂಮಿ ಪೂಜೆ ಆಲ್ರೆಡಿ ಮಾಡಿದ್ದಾರೆ. ಶುಂಠಿ ಹಾಕೋಕ್ಕಿಂತ ಮುಂಚೆ ನಾವು ಭೂಮಿ ಪೂಜೆ ಮಾಡಿಬಿಟ್ಟೇ ಮುಂದಕ್ಕೆ ಹೋಗೋದು. ಸೊ ಇಲ್ಲಿ ಆಲ್ರೆಡಿ ಪೂಜೆ ಮಾಡಿಬಿಟ್ಟೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆಯೇ ಶುಂಠಿ ಏನಿದೆ ಎಲ್ಲ ಹೊತ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡೋರು ಹತ್ರಕ್ಕೆ ಹಾಕಿದರೆ ಅವ್ರಿಗೆ ಹಾಕಲಿಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಶುಂಠಿನ ತಗೊಂಡೋಗಿ ಹಾಕ್ತಾಯಿದ್ರು ನಮ್ಮ ಯಜಮಾನ್ರು. ಸೊ ನಾನು ಒಂದು ಸೈಡ್ನಲ್ಲಿ ಹೆಲ್ಪ್ ಮಾಡ್ತಾಯಿದ್ದೆ. ಇಲ್ಲಿ ನನಗೆ ನೀವು ಹೇಳ್ಬೋದು ಅವ್ರು ಕೆಲಸ ಮಾಡ್ತಾಯಿದ್ದಾರೆ, ನೀವು ಬರೀ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಿದ್ದೀರಾ ಅಂತ. ನಾನು ಕೂಡ ಸಪೋರ್ಟಿಗೆ ಅವ್ರ ಜೊತೆ ಕೈ ಜೋಡಿಸಿ ಮಾಡ್ತೀನಿ. ಬಟ್ ಏನಂದರೆ ಇಲ್ಲಿ ನನಗೆ ಸಪೋರ್ಟ್ ಮಾಡಲಿಕ್ಕೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಯಾರೂ ಇರಲ್ಲ. ಹಾಗಾಗಿ ವೀಡಿಯೋ ಮಾಡಿ ಅಂದರೆ ಈ ಹಳ್ಳಿ ಕಡೆ ನೀವು ನೋಡ್ಬೋದು, ವೀಡಿಯೋ ಮಾಡಿಕೊಡಿ ಸ್ವಲ್ಪ ನಾನು ಕೆಲಸ ಮಾಡ್ತಾ ಇರೋದು ಅಂತ ಅಂದರೆ ಬೈತಾರೆ. ಇದೊಂದು ಕೆಲಸ ಬಾಕಿ ಉಳಿದಿತ್ತು ನಿನಗೆ, ಬೇರೆ ಕೆಲಸ ಇರಲಿಲ್ವಾ ಅಂತ. ಅದಕ್ಕೋಸ್ಕರ ನಾನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಗೊಬ್ಬರ ಎಲ್ಲ ಬೆರೆಸಿ ಇಟ್ಕೊಂಡಿದ್ದೀವಿ. ಹಾಗೆಯೇ ಟಿಫನ್ ಕೂಡ ಆವಾಗಲೇ ತೋರಿಸ್ದೆ ಎಲ್ಲ ನಾನು ಟಿಫನ್ ಮಾಡ್ತಾ ಇರೋದು. ಸೊ ಅದನ್ನು ತಂದು ಎಲ್ಲರಿಗೂ ಹಾಕ್ಕೊಟ್ಟಿದ್ದೀನಿ. ಸೊ ಎಲ್ಲರೂ ಟಿಫನ್ ತಿಂತಾ ಇದ್ದಾರೆ. ಟೈಮ್ ಬಂದು 11 ಗಂಟೆ ಆಗಿದೆ. 11 ಗಂಟೆಯಲ್ಲಿ ಟಿಫನ್ ತಿಂತಾ ಇದ್ದಾರೆ. ಸೊ ನಮ್ಮಮ್ಮ ಕೂಡ ಹೆಲ್ಪ್ ಮಾಡ್ತಾಯಿದ್ರು, ಒಬ್ಬಳೇ ಮಾಡ್ತಾ ಇದ್ದಾಳೆ ಅಂತ ಟಿಫನ್ ಹಾಕ್ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಹಾಗೆಯೇ ನಾನು ಕೂಡ ಸ್ವಲ್ಪ ವೀಡಿಯೋವನ್ನು ಮಾಡ್ಕೊಂಡಿದ್ದೀನಿ. ಪಲಾವ್ ಮೊಸರು ಬಜ್ಜಿ ಜೊತೆ ಚೆನ್ನಾಗಿರುತ್ತೆ ಅಂತ ಮೊಸರು ಬಜ್ಜಿನೇ ಮಾಡ್ಕೊಂಡು ಬಂದಿದ್ದೆ. ಚಟ್ನಿ ಹೇಳಿದರು, ಬಟ್ ಅದೇನಂದರೆ ಬಿಸಿಲಲ್ಲಿ ಕೆಲಸ ಮಾಡೋರಿಗೆ ಎದೆ ಉರಿಯೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗಂತೂ ಸಿಕ್ಕಾಪಟ್ಟೆ ಎದೆ ಉರಿಯುತ್ತೆ. ಹಾಗಾಗಿ ಬೇಡ ಅಂತ ಮೊಸರು ಬಜ್ಜಿನೇ ಮಾಡ್ಕೊಂಡು ಬಂದಿದ್ದೆ. ಸೊ ಹಾಗಾಗಿ ಅದು ಚೆನ್ನಾಗಿತ್ತು, ಟೇಸ್ಟಾಗಿತ್ತು ಅಂತ ತಿಂತಾಯಿದ್ರು. ಸೊ ಆಲ್ರೆಡಿ ಒಂದು ಒಲ ಕಂಪ್ಲೀಟಾಗಿ ಎರಡನೇ ಒಲ ಪಕ್ಕದಲ್ಲಿರುವಂಥ ಎರಡನೇ ಒಲನ ಅರ್ಧ ಹಾಕಿದ್ದಾರೆ. ಸೊ ಮಧ್ಯಾಹ್ನ ನಾನು ಟಿಫನ್ ತಿಂದ ನಂತರ ಬೇಗ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ರು. ಮಧ್ಯಾಹ್ನ 12:30 1 ಗಂಟೆ ಅಷ್ಟರೊಳಗೆ ನಾವು ಶುಂಠಿ ಹಾಕುವಂಥ ಕೆಲಸ ಏನಿದೆ ಎಲ್ಲ ಕಂಪ್ಲೀಟ್ ಮುಗಿದೋಗಿತ್ತು. ನೋಡ್ತಾ ಇರ್ಬೋದು, ನಾವು ಶುಂಠಿ ಹಾಕಿದ ನಂತರ ಅದ್ರ ಮೇಲ್ಗಡೆ ಒಣ ಹುಲ್ಲನ್ನು ಬಿಟ್ಕೊಂಡಿದ್ದೀವಿ. ಸ್ವಲ್ಪ ಜೋಳದ ಸೆತ್ತೆ ಅಂದರೆ ಜೋಳದ ಸಿಪ್ಪೆ ಬರುತ್ತಲ್ವ, ಸೊ ಆ ಜೋಳದ ಸಿಪ್ಪೆನೂ ಕೂಡ ಹಾಕ್ಕೊಂಡಿದ್ದೀವಿ. ಎಲ್ಲ ಹಾಕಿದ ಮೇಲೆ ಇದ್ರ ಮೇಲೆ ಸ್ವಲ್ಪ ಮಣ್ಣು ಕೂಡ ಹಾಕಬೇಕು. ಏನಂದರೆ ಟೈಮ್ ಸಾಕಾಗಲಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತು ಅನ್ನೋದಕ್ಕೋಸ್ಕರ ಮಣ್ಣು ಹಾಕಿಲ್ಲ ಸದ್ಯಕ್ಕೆ. ಬರೀ ನೀರಷ್ಟೇ ಜೆಟ್ ಆನ್ ಮಾಡಿ ನೀರನ್ನ ಹೊಡಿತಾ ಇದ್ದಾರೆ. ಹಾಗಾಗಿ ಇನ್ನೊಂದು ದಿನ ಮಣ್ಣು ಹಾಕಿದ್ರಾಯಿತು ಅಂತ ಮಾಡ್ತಾಯಿದ್ದಾರೆ. ಬಟ್ ಈಗ 12:30 1 ಗಂಟೆ ಅಷ್ಟರೊಳಗೆ ನಮ್ಮದು ಶುಂಠಿ ಹಾಕೋ ಕೆಲಸ ಏನಿದೆ ಅದು ಫುಲ್ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಇಲ್ಲಿಂದ ಹೊಲ ಎಲ್ಲಿ ತನಕ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಕಡೆ ಯಾವ ರೀತಿ ಶುಂಠಿ ಹಾಕ್ತೀರಾ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು.